ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ನಾನು ನನ್ನ ಇದು ಒಂದಷ್ಟು ಹೊಸ ಡ್ರೆಸ್ಗಳನ್ನ ತರಿಸಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಈಗಂತೂ ಹೆಣ್ಮಕ್ಳಿಗೆ ತುಂಬಾ ಕಂಫರ್ಟಬಲ್ ಆಗಿರೋವಂಥ ಡ್ರೆಸ್ ಅಂತಂದರೆ ಈ ಕಾಟನ್ ಮೆಟೀರಿಯಲಲ್ಲಿ ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ. ಆ್ಯಂಡ್ ಆಫೀಸ್ ವೇರಿಗೆ ಇರ್ಬೋದು ಅಥವಾ ಎಲ್ಲಾದರೂ ಹೋಗ್ತೀನಿ ಅಂತ ಅಂದರೆ ಇರ್ಬೋದು, ಈ ಕಾಟನ್ ಡ್ರೆಸ್ ತುಂಬಾ ಲೈಕ್ ಆಗುತ್ತೆ, ಕಂಫರ್ಟಬಲ್ ಆಗಿರ್ತೀವಿ. ಎಷ್ಟೇ ಹೊತ್ತು ಹಾಕ್ಕೊಂಡಿದ್ರು ಇರ್ಸು ಮುರ್ಸು ಆ ಥರ ಎಲ್ಲ ಅನಿಸಲ್ಲ. ನಿಜವಾಗ್ಲೂ ನಾವು ವೇರ್ ಮಾಡೋ ಆ ಡ್ರೆಸ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಅಂಥ ಒಂದಷ್ಟು ಕಲೆಕ್ಷನ್ಸು ನಾನಿಲ್ಲಿ ತರಿಸಿದ್ದೀನಿ. ಇಷ್ಟು ಡ್ರೆಸ್ ಹೇಗಿದೆ, ಯಾವ ಥರ ಇದೆ, ಪ್ಯಾಟ್ರನ್ ಯಾವ ಥರ ಬರುತ್ತೆ, ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಇಷ್ಟು ಡ್ರೆಸ್ನ ನಾನು ತೊಗೊಂಬಂದಿರೋದು ಆ್ಯಕ್ಚುಲಿ ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅನ್ನೋ ಇನ್ಸ್ಟಾ ಪೇಜ್ ಇದೆ, ಅವರಲ್ಲಿ ಡ್ರೆಸ್ಸಸ್ನ ಹಾಕ್ತಾ ಇದ್ದಾರೆ. ಸೊ ಒಳ್ಳೊಳ್ಳೆ ಕ್ವಾಲಿಟಿ. ನನಗೆ ಆ್ಯಕ್ಚುಲಿ ಅವ್ರು ವೇರ್ ಮಾಡೋ ಡ್ರೆಸ್ಗಳೇ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ನಾನು ಹಿಂಗೆ ಎಂಕ್ವೈರಿ ಮಾಡಿದೆ. ಸೊ ನೀವು ವೇರ್ ಮಾಡೋ ಡ್ರೆಸ್ಗಳು ನಂಗೆ ತುಂಬ ಇಷ್ಟ ಆಗುತ್ತೆ, ಕಾಟನ್ ಡ್ರೆಸ್ಸಸ್ಸು. ಸೊ ಒಂದಷ್ಟು ಕಲೆಕ್ಷನ್ಸ್ ಇದ್ದರೆ ಫೋಟೋ ಕಳಿಸ್ಕೊಡಿ ಅಂತ ಅವರು ಕಳಿಸ್ಕೊಟ್ಟಿದ್ರು. ನಾನು ಇದರಲ್ಲಿ ಒಂದಿಷ್ಟು ಸೆಲೆಕ್ಟ್ ಮಾಡಿ ತರಿಸ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಇದೆ ಏನು ಅಂತ ನೋಡೋಣ. ಸೊ ಫಸ್ಟ್ ಗ್ರೀನಿಂದ ಸ್ಟಾರ್ಟ್ ಮಾಡಿ. ಇದು ನನಗೆ ತುಂಬಾ ಇಷ್ಟ ಆಯಿತು. ಅವ್ರ ಫೋಟೋ ಅಷ್ಟೇ ಶೇರ್ ಮಾಡಿದ್ದು, ಬಟ್ ಸಖತ್ ಲೈಕ್ ಆಗೋಯ್ತು ನನಗೆ. ಕಲರು ನೋಡಿ ಯಾವ ಥರ ಇದೆ. ಆ್ಯಂಡ್ ಇನ್ನು ಕ್ಲಾತ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ, ಸಕ್ಕತ್ತಾಗಿದೆ ಕಾಟನ್ನು. ಇನ್ನು ಥ್ರೆಡ್ ವರ್ಕ್ ನೋಡಿ, ನಾನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಹಾಂ ನೋಡಿ ಎಷ್ಟು ಒಂಥರ ಡೀಸೆಂಟಾಗಿದೆ. ಇದು ಸ್ಲೀವ್ಲೆಸ್ ಇದೆ, ಸ್ಲೀವ್ಸ್ ಕೂಡ ಕೊಟ್ಟಿರ್ತಾರೆ. ಬೇಕಿದ್ದರೆ ಸ್ಲೀವ್ಸ್ ಹಾಕಿಸ್ಕೊಬೋದು. ಸ್ಲೀವ್ಲೆಸ್ ಕಂಫರ್ಟಬಲ್ ಇರೋದಿಲ್ಲ ಅನ್ನೋರು ಸ್ಲೀವ್ಸ್ ಕೊಟ್ಟಿದ್ದಾರೆ, ಸ್ಲೀವ್ಸ್ ಹಾಕಿಸ್ಕೊಬೋದು. ಇನ್ನು ಇದಂತೂ ಈ ನೆಕ್ ಹತ್ರ ಬಂದಿದೆ ನೋಡಿ, ಇದು ಥ್ರೆಡ್ ವರ್ಕು. ಅದು ತುಂಬಾ ಡೀಸೆಂಟಾಗಿ ಒಂಥರ ಚೆನ್ನಾಗಿ ಕಾಣುತ್ತೆ. ಮಧ್ಯ ಮಧ್ಯ ಈ ಥರ ಡಿಸೈನ್ ಬರುತ್ತೆ. ಹಾಂ, ಇದು ಸ್ಟ್ರೈಟ್ ಕಟ್ಟು. ಡ್ರೆಸ್ ಫುಲ್ಲು ಈ ಥರ ಬರುತ್ತೆ, ಚೆನ್ನಾಗಿದೆ. ನನಗಿದು ಅವರು ಜಸ್ಟ್ ಸ್ಟೋರಿಯಲ್ಲಿ ಫೋಟೋ ಶೇರ್ ಮಾಡಿದರು, ಅದನ್ನು ನೋಡಿ ನನಗೆ ಇಷ್ಟ ಆಗಿ ಇದನ್ನು ತರಿಸ್ಕೊಂಡೆ. ಇದಕ್ಕೆ ಪ್ಯಾಂಟ್ ಬಂದು ಥರ ಸ್ಟ್ರೇಟ್ ಪ್ಯಾಂಟ್ ಪ್ಲೇನ್ ಇರುತ್ತೆ, ಟಾಪಲ್ಲಿ ವರ್ಕ್ ಇರೋವಂಥದ್ದು. ಇನ್ನು ದುಪ್ಪಟ್ಟನೂ ಅಷ್ಟೇ ನೋಡಿ, ಈ ಥರ ಇರಬೇಕು. ದುಪ್ಪಟ್ಟ ನಾವು ಹಾಕ್ಕೊಂಡ್ರೆ ಅದು ಜಾರೋಗೋದು ಬಿದೋಗೋದು ಒಂಥರ ಅನ್ಸೋದು ಹಂಗಿರಬಾರ್ದು. ಈ ಥರ ಸಾಫ್ಟಾಗಿ ದುಪ್ಪಟ್ಟದಲ್ಲೂ ಕೂಡ ಈ ಥರ ಡಿಸೈನ್ ಬರುತ್ತೆ. ಲೆಂತ್ ಇದೆ, ದುಪ್ಪಟ್ಟ ಲೆಂತ್ ಕೂಡ ಇದೆ. ಸಖತ್ತು ಕಲೆಕ್ಷನ್. ನನಗಂತೂ ಇದು ಪರ್ಟಿಕ್ಯುಲರಾಗಿ ಈ ಡ್ರೆಸ್ ಅಂತೂ ತುಂಬ ಇಷ್ಟ ಆಯಿತು ನೋಡಿ. ಲೆಂತಿ ಕೂಡ ಇದೆ. ಸೊ ಇದು ಒಂದು ಡ್ರೆಸ್ಸು. ನಾನು ಇದನ್ನು ಆಮೇಲೆ ಫೋಲ್ಡ್ ಮಾಡ್ಕೊತೀನಿ. ಫಸ್ಟ್ ನಿಮಗೆ ಡ್ರೆಸ್ ಕಲೆಕ್ಷನ್ಸ್ನ ತೋರಿಸ್ಬಿಡ್ತೀನಿ. ಏನಂದರೆ ಈ 3 ಪೀಸು ಮತ್ತು ಈಗೆಲ್ಲ ಒಂಥರ ಟ್ರೆಂಡ್ 2 ಪೀಸ್ದು ಡ್ರೆಸ್ಗಳು. ಮುಂಚೆ ಎಲ್ಲ ಏನಂದರೆ ಈ ಸಿಂಗಲ್ ಕುರ್ತಿ, ಅದಕ್ಕೆ ಲೆಗ್ಗಿನ್ಸ್ ಹಾಕೊಳ್ಳೋದು. ಈಗ ಲೆಗ್ಗಿನ್ಸ್ ಎಲ್ಲ ಹೊರಟೋಯ್ತು. ಈಗ ಲೆಗ್ಗಿನ್ಸ್ ಎಲ್ಲ ಏನು ಯಾರು ಆ ಥರದ್ದು ಯೂಸ್ ಮಾಡೋದು ಕಡಿಮೆ. ಈಗ ಟ್ರೆಂಡ್ ಇಲ್ಲ, ಅದು ಯೂಸ್ ಮಾಡೋದು ಟ್ರೆಂಡ್ ತಕ್ಕಂತೆ ಹೋಗಬೇಕು ಅಂತ ಅಂದರೆ ಈಗ ಲೆಗ್ಗಿನ್ಸು ಮತ್ತು ಕುರ್ತಿ ಯೂಸ್ ಮಾಡೋದು ಕಡಿಮೆ. ಈ ಥರ 2 ಪೀಸ್ 3 ಪೀಸ್. ಆ್ಯಂಡ್ ಇದು ಇನ್ನೊಂದು ಫೇವ್ರೆಟ್ ಬ್ಲ್ಯಾಕ್ ಅಂತ ಅಂದರೆ ಅದು ಸೂಪರ್ ಆಯ್ತಾ. ಅದನ್ನು ನಾವು ಫೇರ್ ಆಗಿರೋರೆ ಹಾಕ್ಕೊಬೇಕು, ಡಸ್ಕಿ ಸ್ಕಿನ್ ಅವ್ರು ಹಾಕ್ಕೋಬಾರ್ದು ಅಂತಲ್ಲ. ಆ್ಯಕ್ಚುಲಿ ಯಾರು ಹಾಕೊಂಡ್ರು ಅದೊಂಥರ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ರೆಡಿ ಆದರೆ. ಇದು ನೋಡಿ, ಇದು ನೆಕ್ ಡಿಸೈನ್ ನೀವು ನೋಡ್ತಾ ಇರ್ಬೋದು. ಇದು ಡಿಫ್ರೆಂಟ್ ಆಗಿದೆ, ಫುಲ್ ಕವರ್ ಆಗುತ್ತೆ. ಎಸ್ ನೋಡಿ, ಈ ಥರ ಬರುತ್ತೆ. ಡ್ರೆಸ್ ಕೆಳಗಡೆ ಈ ಥರ ಡಿಸೈನ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು ಡಿಸೈನ್ ಅಂತ ಅಂದ್ಬಿಟ್ಟು. ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಥರ ಓಕೆನಾ. ಸೊ ಬ್ಲ್ಯಾಕ್ ಡ್ರೆಸ್ಸು. ಇದಕ್ಕೆ ಪ್ಯಾಂಟ್ ಬಂದು ಫುಲ್ ಇದು ಪ್ಲೇನ್ ಬರುತ್ತೆ. ದುಪ್ಪಟ್ಟ ಇದು ಪ್ಲೇನ್ ಇದೆ, ಬಟ್ ಈ ಎಡ್ಜಸ್ಸಲ್ಲಿ ಈ ಥರ ಕುಚ್ಚು ಬಂದು ಪರ್ಲ್ ಬರುತ್ತೆ. ಸೊ ಹಾಕೊಂಡಾಗ ಒಂಥರ ಡೀಸೆಂಟಾಗಿ, ಯಾಕಂದರೆ ಟಾಪಲ್ಲಿ ಫುಲ್ಲು ವರ್ಕ್ ಇದೆ ಅಲ್ವಾ, ಹಾಗಾಗಿ ಇದು ಪ್ಲೇನ್ ಬಾಟಮ್ ಮತ್ತು ದುಪ್ಪಟ್ಟ ಪ್ಲೇನ್ ಕೊಟ್ಟಿದ್ದಾರೆ.
ತುಂಬಾ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಪ್ಯಾಟ್ರನ್ ವೈಟ್ ನನಗೆ ಫೇವ್ರೆಟ್ ಆಯಿತಾ. ನಂಗೆ ವೈಟ್ ಕಲರ್ ಡ್ರೆಸ್ ವೇರ್ ಮಾಡೋಕ್ಕೆ ಸಖತ್ ಇಷ್ಟ ಆಗುತ್ತೆ. ವೈಟಲ್ಲಿ ಅದು ಫ್ರಾಕ್ಸ್ ಇರ್ಬೋದು, ಮ್ಯಾಕ್ಸಿ ಗೌನ್ಸ್ ಇರ್ಬೋದು, ಅಥವಾ ಡ್ರೆಸ್ ಇರ್ಬೋದು, ಕುರ್ತಾ ಇರ್ಬೋದು, ಯಾವುದೇ ಆದರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಅಷ್ಟೇ. ಇದೆಲ್ಲ ನಾನೀಗ ನಿಮಗೆ ಶೋ ಮಾಡ್ತಿರೋಂಥದ್ದು 3 ಪೀಸ್ ಡ್ರೆಸ್ಗಳೇ. ಸ್ವಲ್ಪ ದೂರ ಇಡ್ತೀನಿ. ಇದು ನೋಡಿ, ಇದು ಫುಲ್ಲು ಇಲ್ಲಿ ಇದು ವರ್ಕ್ ಬರುತ್ತೆ, ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್. ಇದು ಪ್ಯಾಂಟ್ ಬಂದು ಪ್ಲೇನ್ ಪ್ಯಾಂಟ್ ಬರುತ್ತೆ. ದುಪ್ಪಟ್ಟ ಈ ಥರ ಬರುತ್ತೆ, ಫ್ಲವರ್ ಡಿಸೈನ್ ಇದೆ. ಸೊ ಇದೊಂದು ಈಗೆಲ್ಲ ತೆಗೆದು ತೋರಿಸ್ತಾ ಇದ್ದೀನಿ, ಅದನ್ನು ಫೋಲ್ಡ್ ಮಾಡೋದೇ ಇರೋದು ಇವಾಗ. ಆರೆಂಜ್, ರಸ್ಟ್ ಆರೆಂಜ್ ಅಂತೂ ಟ್ರೆಂಡು. ಈ ಆರೆಂಜು ಮತ್ತು ಯಾವುದು ಇನ್ನೊಂದು ಗ್ರೀನು. ಹಾಂ, ಇದು ನೋಡಿ, ಇದು ಡಿಫ್ರೆಂಟ್ ಆಗಿದೆ. ಇದು ಮೆಟೀರಿಯಲು ಅಷ್ಟು ಚೆನ್ನಾಗಿದೆ. ಈ ಥರ ಮಿರರ್ ವರ್ಕ್ ಬರುತ್ತೆ. ಇಲ್ಲಿ ಸ್ಲೀವ್ಸ್ ಹತ್ರನೂ ಲೇಸ್ ಬರುತ್ತೆ. ಇದು ಮಿರರ್ ವರ್ಕು. ಡ್ರೆಸ್ ಫುಲ್ಲು ಇದು ಅಂಬ್ರೆಲಾ. ಇಲ್ಲೂ ಕೂಡ ಕೆಳಗಡೆ ಲೇಸ್ ಬರೋ ಅಂಥದ್ದು. ಕಲರು ಚೆನ್ನಾಗಿದೆ. ಇದು ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಇದು ಪ್ಯಾಂಟು. ಇನ್ನು ದುಪ್ಪಟ್ಟದಲ್ಲೂ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಇದೆಲ್ಲ ಕಾಟನ್ ಮೆಟೀರಿಯಲ್ಲೇ. ಸೊ ಎಸ್ಪೆಷಲಿ ಆಫೀಸ್ ವೇರ್ಗಂತೂ ಸಖತ್ತಾಗಿರುತ್ತೆ ನೋಡಿ. ಇದ್ರದ್ದು ದುಪ್ಪಟ್ಟ ಚೆನ್ನಾಗಿದೆ. ಕಲರ್ ತುಂಬ ಇಷ್ಟ ಆಯಿತು ಇದು ನನಗೆ. ಈ ಪ್ಯಾಟ್ರನ್ನೇ ಡಿಫ್ರೆಂಟ್ ಆಗಿದೆ. ಸೊ ಇದನ್ನು ತೋರಿಸ್ತೀನಿ ನಾನು ನಿಮಗೆ ಬೇಕಾಗಿರೋಂಥ ಡ್ರೆಸ್ನ ನೀವು ಸ್ಕ್ರೀನ್ಶಾಟ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಬೇಕಾದ್ರೆ ನೀವು ಅವ್ರಿಗೆ ಕಳಿಸ್ಕೊಡಿ. ತುಂಬ ಎಂಕ್ವೈರಿ ಮಾಡ್ತಾ ಇರ್ತೀರ ನಾನು ವೇರ್ ಮಾಡೋವಂಥ ಡ್ರೆಸ್ಸು ಮತ್ತು ಸ್ಯಾರೀಸ್ ಬಗ್ಗೆ. ಅದಕ್ಕೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೊಂದು ಬ್ಲಾಗ್ ಮಾಡಿ ಹಾಕ್ಬಿಟ್ರೆ ಬೇಕಿರೋರಿಗೆ. ಎಷ್ಟೊಂದು ಜನ ಇನ್ಸ್ಟಾನ ಬಳಸ್ತಾ ಇರಲ್ಲ. ನನಗೆ ಗಮನಕ್ಕೆ ಬಂದಿದ್ದು ಮಟ್ಟಿಗೆ ನಾವು ಇನ್ಸ್ಟಾ ಯೂಸ್ ಮಾಡಲ್ಲ ರಮ್ಯಾ, ನಮಗೆ ಇಲ್ಲಿ ಲಿಂಕ್ ಕೊಟ್ಬಿಡಿ ಅಂತ. ಹಾಗಾಗಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನೇ ಹಾಕ್ಬಿಡ್ತೀನಿ. ಅವರು ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ ಡ್ರೆಸ್ ಪರ್ಟಿಕ್ಯುಲರಾಗಿ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಅವ್ರಿಗೆ ವಾಟ್ಸಪ್ ಮಾಡಿ, ಅವರು ನಿಮಗೆ ಫುಲ್ ಡೀಟೇಲ್ಸ್ನ ಕೊಡ್ತಾರೆ. ಮತ್ತು ಸೈಜ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಸೈಜು ನೋಡಿಕೊಂಡು ತೊಗೊಬೋದು. ಎಸ್, ಇದು ನೋಡಿ, ಇದು ಆ್ಯಕ್ಚುಲಿ 2 ಪೀಸ್ ಆಯ್ತಾ. ಇದು ಈ ಥರ ಸಿಂಗಲ್ ಇದು ಬರುತ್ತೆ, ಸ್ಟ್ರೈಪು. ಚೆನ್ನಾಗಿದೆ. ಕಾಟನ್ ಮತ್ತು ಡಿಫ್ರೆಂಟ್ ಪ್ಯಾಟ್ರನ್ ಅಂತೂ ಒಂಥರ ಫುಲ್ ಯುನೀಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಪ್ಯಾಂಟ್ ಈ ಥರ ಬರುತ್ತೆ, ಲೈಕ್ ಅಂದರೆ ಪ್ಲಾಜಾ ಥರ ದೊಡ್ಡದಾಗಿ ಈ ಥರ ಬರುತ್ತೆ. ಚೆನ್ನಾಗಿರುತ್ತೆ, ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಸಿಂಗಲ್ ಸ್ಟ್ರೈಪಲ್ಲಿ ಹಾಕಬೇಕು ಅಂತ ಇದ್ದರೆ ಚೆನ್ನಾಗಿರುತ್ತೆ. ಇನ್ನೊಂದಿದೆ, ತೋರಿಸ್ಬಿಡ್ತೀನಿ. ಯಾವ್ದು ಬೇಕು ಅದನ್ನು ಬೇಗ ಸ್ಕ್ರೀನ್ಶಾಟ್ ಕಳಿಸ್ಕೊಡಿ. ಯಾಕಂದರೆ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಅವ್ರ ಹತ್ರ. ಆಫ್ಲೈನಲ್ಲೂ ಕೂಡ ಅವರು ಸೇಲ್ ಮಾಡೋದ್ರಿಂದ ಬೇಗ ಖಾಲಿ ಆಗಿಬಿಡುತ್ತೆ. ನಿಮಗೆ ಬೇಕಿರೋರು ಬೇಗ ನೀವು ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಇದು ಸ್ಟ್ರೇಟ್ ಕಟ್ ಬರುತ್ತೆ, ಕಾಟನ್ನು. ಹಾಕೊಂಡಾಗ ಚೆನ್ನಾಗಿರುತ್ತೆ ಕಲರು. ಮತ್ತು ಇದು ಪ್ಯಾಂಟ್ ಬರುತ್ತೆ, ಇದು ದುಪ್ಪಟ್ಟ ಬರುತ್ತೆ. ಸೊ ಇಷ್ಟು ಡ್ರೆಸ್ಗಳನ್ನ ನಾನು ತರಿಸಿದ್ದೀನಿ. ಸಕ್ಕತ್ತಾಗಿದೆ. ನಿಮಗೆ ನಾನು ಆಗಲೇ ಹೇಳಿದಾಗೆ ಕಾಟನ್ ಮೆಟೀರಿಯಲಲ್ಲೇ ಡ್ರೆಸ್ ಹುಡುಕ್ತಾ ಇದ್ದೀನಿ ನಾನು. 3 ಪೀಸ್ ಡ್ರೆಸ್ನ 2 ಪೀಸ್ ಡ್ರೆಸ್ನ ಅಂತಂದರೆ ಖಂಡಿತವಾಗ್ಲೂ ನೀವು ಅವ್ರ ಹತ್ರ ಬೈ ಮಾಡ್ಬೋದು. ಪ್ರೈಸು ಅಷ್ಟೇ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ. ಮತ್ತು ನಿಮಗೆ ಬೇಗ ಡೆಲಿವರಿ ಕೂಡ ಸಿಗುತ್ತೆ. ಜೊತೆಗೆ ಮೆಟೀರಿಯಲ್ ಕ್ವಾಲಿಟಿ ನಾನು ಫುಲ್ ಫೀಲ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಮೆಟೀರಿಯಲ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ.
ಸೊ ಇದಾಗಿತ್ತು ಈ ವ್ಲಾಗಲ್ಲಿ. ನಿಮ್ಮ ಜೊತೆನೂ ಶೇರ್ ಮಾಡಬೇಕು, ಬರೀ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಹಾಕ್ತೀರಾ, ಯೂಟ್ಯೂಬಲ್ಲಿ ಹಾಕಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ರು. ಹಾಗಾಗಿ ಶೇರ್ ಮಾಡಿಕೊಂಡೆ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆಯಿತಾ. ನನಗೆ ಪರ್ಟಿಕ್ಯುಲರ್ ಆಗಿ ತುಂಬ ಎಲ್ಲ ಡ್ರೆಸ್ಸು ಇಷ್ಟ ಆಯಿತು. ನನಗೆ ಇದನ್ನು ಫಸ್ಟ್ ಟ್ರೈ ಮಾಡಬೇಕು, ಇದೊಂಥರ ಡಿಫ್ರೆಂಟಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಇದನ್ನು ಮತ್ತು ಗ್ರೀನು ಬ್ಲ್ಯಾಕು ಅಷ್ಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಇಷ್ಟ ಆಗಿನೇ ಸೆಲೆಕ್ಟ್ ಮಾಡ್ಕೊಂಡು ತರಿಸ್ಕೊಂಡಿದ್ದೀನಿ. ಮೆಟೀರಿಯಲ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ಸೂಪರ್ ಆಗಿದೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.